ಎಸ್ ಇಡೀ ದೇಶಾದ್ಯಂತ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಸದ್ದನ್ನ ಮಾಡಿದಂಥ ಸೌಜನ್ಯ ಕೇಸ್ ಮತ್ತೊಮ್ಮೆ ರಿಓಪನ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಅದರ ಜೊತೆಗೆ ಯಾಕಂದ್ರೆ 13 ವರ್ಷಗಳಿಂದ ನಿರಂತರವಾಗಿ ಕಾಯ್ತಾ ಇದ್ದಂಥ ಆ ಕುಟುಂಬ ಒಂದು ಕಡೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು. ಸೊ ಸಾಕಷ್ಟು ಜನ ಹೇಳ್ತಾ ಇದ್ರು, ಏನ್ರಿ ನ್ಯಾಯ ಸಿಕ್ಕರೆ ಏನು ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ನ್ಯಾಯ ಇಲ್ಲಿ ಸಾಕಷ್ಟು ಮಾಧ್ಯಮಗಳಲ್ಲೋ ಅಥವಾ ಯಾರಾದರೂ ಹೇಳಿಕೆಗಳನ್ನ ಕೊಟ್ಟರೆ ನ್ಯಾಯ ಸಿಗುತ್ತಾ, ಕೋರ್ಟ್ನಲ್ಲಿ ಅಲ್ವಾ ನಮಗೆ ನ್ಯಾಯ ಸಿಗೋದು, ನೀವು ಯಾಕೆ ಕೋರ್ಟ್ಗೆ ಹೋಗ್ತಾ ಇಲ್ಲ, ಇಲ್ಲಿ ಹೈಕೋರ್ಟ್ ಅಲ್ಲೂ ಆಗಲಿಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ಯಾಕೆ ಕದ ತಡ್ತಾ ಇಲ್ಲ ಅಂತ ಸಾಕಷ್ಟು ಜನ ಪ್ರಶ್ನೆಗಳನ್ನ ಮಾಡ್ತಾ ಇದ್ರು ಆ ಕುಟುಂಬವು ಕೂಡ ಒಂದಿಷ್ಟು ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗಿತ್ತು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಯಾವೆಲ್ಲ ಸಾಕ್ಷಿಗಳು ನಮಗೆ ಬೇಕಾಗಿದೆ, ಏನ್ ಕತೆ ಅನ್ನೋದ್ರ ಬಗ್ಗೆ. ಯಾಕೆ ಅಂತಂದ್ರೆ 13 ವರ್ಷಗಳಿಂದ ನಿರಂತರವಾಗಿ ಆ ಕುಟುಂಬ ಕಾಯ್ತಾ ಇರುವಂತದ್ದು ನಮಗೆ ನ್ಯಾಯ ಸಿಗಬೇಕಾಗಿದೆ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಆರೋಪಿಗಳು ಯಾರಿದ್ದಾರೆ, ಆ ಅತ್ಯಾಚಾರವನ್ನ ಯಾರು ಮಾಡಿದ್ದಾರೆ, ಆ ಕೊಲೆಯನ್ನ ಯಾರು ಮಾಡಿದ್ದಾರೆ, ಅವರು ನ್ಯಾಯಕ್ಕೆ ಒಂದು ಕಡೆ ಪ್ರಮುಖವಾಗಿ ಅವರಿಗೆ ಶಿಕ್ಷೆ ಆಗಬೇಕು, ನಮ್ಮ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಅದೆಷ್ಟೋ ಕುಟುಂಬಗಳು ಈಗಲೂ ಕೂಡ ಸೌಜನ್ಯ ಪರವಾಗಿ ಒಂದಿಷ್ಟು ಧ್ವನಿಯನ್ನ ಎತ್ತುವಂತ ಕೆಲಸ ಮಾಡ್ತಾ ಇದೆ. ಆದ್ರೆ ಇದೀಗ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಕೂಡ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ ಅನ್ನುವಂತ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಅದರ ಕುರಿತಾಗಿ ಒಂದಿಷ್ಟು ಬ್ರೇಕಿಂಗ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಎಸ್, ಸೌಜನ್ಯ ರೇಪ್ ಅಂಡ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದ್ರೆ ಇದೀಗ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳ್ತಾರೆ. ಮತ್ತೆ ರಿಓಪನ್ ಆಗುತ್ತಾ ಸೌಜನ್ಯ ಕೇಸ್? ಹಾಗಾದ್ರೆ ಸೌಜನ್ಯ ಕೇಸ್ ಮರು ತನಿಖೆ ಕೋರಿ ಅರ್ಜಿ, ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ಕುಸುಮಾವತಿ. ಸೌಜನ್ಯ ತಾಯಿ ಕುಸುಮಾವತಿಯಿಂದ ಅರ್ಜಿ ಸಲ್ಲಿಕೆ ಆಗಿದೆ. ಸೌಜನ್ಯಗೆ ನ್ಯಾಯ ಸಿಗಬೇಕೆಂದು ಒತ್ತಾಯಿಸಿದ್ದಾರೆ ತಾಯಿ. ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಆದ್ರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುವಲ್ಲಿ ಸಂಪೂರ್ಣವಾಗಿ ವಿಳಂಬ ಆಗಿರುವಂತದ್ದು. ಸೊ ಯಾವಾಗ ಕೇಸು ಏನಾಗುತ್ತೋ, ಕುಸುಮಾವತಿಯವರ ಈ ನಡೆಯದೆಲ್ಲ ಸಿಕ್ಕಾಪಟ್ಟೆ ಹಲವಾರು ಆಕ್ಷೇಪಗಳಿಗೆ ಕಾರಣ ಆಗ್ಬಿಟ್ಟಿತ್ತು. ಯಾಕೆ ಇಷ್ಟು ದಿನಗಳ ಕಾಲ ಇವ್ರು ಹೋಗಿರ್ಲಿಲ್ಲ, ಏನ್ ಕತೆ, ಸುಪ್ರೀಂ ಕೋರ್ಟ್ಗೆ ಸೌಜನ್ಯ ಅವರ ತಾಯಿ ಹೋಗ್ಬೇಕಾಗಿತ್ತು ಅಂತ ಸಾಕಷ್ಟು ಪರ ವಿರೋಧ ಒಂದಿಷ್ಟು ಚರ್ಚೆ ಆಯಿತು. ಏನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದ್ರೆ ಈ ಸೌಜನ್ಯ ಕೇಸ್ ಇದೆಯಲ್ಲ ಸಿಕ್ಕಾಪಟ್ಟೆ ಅಂತಂದ್ರೆ ಬಹಳ ಸೂಕ್ಷ್ಮವಾದಂತ ಕೇಸು. ಹೆಂಗೆ ಹ್ಯಾಂಡಲ್ ಮಾಡಬೇಕು, ಏನ್ ಕತೆ ಅನ್ನೋದು ಕೂಡ ಪ್ರತಿಯೊಬ್ಬರು ಕೂಡ ನೋಡಿ. ಈ ಒಂದು ಹೋರಾಟ ಇತ್ತಲ್ಲ, ನಿಜವಾಗ್ಲೂ ಕೂಡ ಹೋರಾಟಗಾರರು ಒಂದು ಹೋರಾಟವನ್ನ ಮಾಡಿದ್ರಲ್ಲ. ಸೊ ಗಿರೀಶ್ ಮಠನ್ ಅವರಾಗಿರ್ಬೋದು, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಾಗಿರ್ಬೋದು, ಆ ಹೋರಾಟಗಳನ್ನ ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಕೇಸ್ಗೆ ಒಂದು ರೀತಿಯಾಗಿ ನ್ಯಾಯ ಸಿಕ್ಕೇ ಬಿಡುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಭಾಗಿಸ್ಕೊಂಡಿದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ಸದ್ದನ್ನ ಮಾಡ್ತಾ ಇತ್ತು. ನೋಡಿ ಏನ್ರಿ ಕೇಸು ಇಷ್ಟರ ಮಟ್ಟಿಗೆ ಹೈಪ್ ಕೊಟ್ಟಿದೆ ಅಲ್ಲ, ಯಾಕೆ ಇನ್ನೂ ಕೂಡ ಆರೋಪಿಗಳಿಗೆ ಶಿಕ್ಷೆ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇತ್ತು. ಸೊ ಸೌಜನ್ಯ ಕೇಸ್ ಅಂತಂದಾಗ ಯಾಕೆ ಇಷ್ಟೊಂದು ವಿಳಂಬ ಆಗ್ತಾ ಇದೆ, ಯಾಕೆ ನ್ಯಾಯವನ್ನ ಕೊಡೋದಕ್ಕೆ ಆಗ್ತಾ ಇಲ್ಲ? ನಾವೆಲ್ಲರೂ ಕೂಡ ಅನ್ಕೊಂಡ್ಬಿಟ್ಟಿದ್ವಿ, ಏನಪ್ಪ ಸೌಜನ್ಯ ಕೇಸ್ನಲ್ಲಿ ಸಾಕಷ್ಟು ಅನ್ಯಾಯ ಆಗೋಗ್ಬಿಡ್ತು, ಒಂದ್ ಕಡೆ ಅನ್ಯಾಯ ಆಗೋಗ್ಬಿಡ್ತು, ಸರಿಯಾದಂತ ನ್ಯಾಯ ಸಿಗ್ಲಿಲ್ಲ ಆ ಕುಟುಂಬಕ್ಕೆ. ಸೊ ಕೇಸ್ ದಾಖಲು ಮಾಡಬೇಕಾದಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತಾರತಮ್ಯವನ್ನ ಮಾಡಿದ್ರು. ನೋಡಿ ಯಾರನ್ನ ಉಳಿಸ್ಬೇಕು, ಯಾರನ್ನ ಜೈಲಿಗೆ ಕಳಿಸ್ಬೇಕು ಅಂತ ಅಂದಾಗ್ಲೂ ಕೂಡ ಒಂದಿಷ್ಟು ಚರ್ಚೆ ನಡೆಯುತ್ತೆ. ಸೊ ಈ ಚರ್ಚೆ ಆದಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತ ಪರಿಸ್ಥಿತಿ ಇರುತ್ತೆ ಅಂತಂದ್ರೆ, ಕುಸುಮಾವತಿಯವರಾಗಿರ್ಬೋದು, ಅವರ ಮನೆಯವರಾಗಿರ್ಬೋದು, ಇಡೀ ಕುಟುಂಬ ಆಗಿರ್ಬೋದು, ಸೌಜನ್ಯಗೋಸ್ಕರ ಒಂದು ರೀತಿಯಾಗಿ ನ್ಯಾಯ ಸಿಗಬೇಕು ಅಂತ ಇಡೀ ದೇಶಾದ್ಯಂತ ಒಂದ್ ಕಡೆ ಪ್ರತಿಭಟನೆ ಆಗುತ್ತೆ. ಆ ಇಡೀ ಪ್ರತಿಭಟನೆ ಆದಂತ ಸಂದರ್ಭದಲ್ಲಿ ಈಗಲೂ ಕೂಡ ಗಮನಿಸ್ತಾ ಹೋದ್ರೆ ಹೌದು ಆ ಕುಟುಂಬಕ್ಕೆ ಈಗಲೂ ಕೂಡ ಒಂದಿಷ್ಟು ನ್ಯಾಯ ಸಿಗುತ್ತೆ ಅನ್ನುವಂಥ ಒಂದಿಷ್ಟು ಆ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಯಾಕಂದ್ರೆ ಈಗಾಗಲೇ ಹೈಕೋರ್ಟ್ನಲ್ಲಿ ಆಗಲಿಲ್ಲ, ಕೆಳಕೋರ್ಟ್ನಲ್ಲೂ ಕೂಡ ಆಗಲಿಲ್ಲ, ಈಗ ಸುಪ್ರೀಂ ಕೋರ್ಟ್ ಒಂದ್ ಕಡೆ ಕದ ತಟ್ಟಿದಾರಲ್ಲ. ಈ ಕದ ತಟ್ಟದಂತ ಸಂದರ್ಭದಲ್ಲಿ ಏನಾದ್ರೂ ಅಲ್ಲಿ ಆಗಿರುವಂತ ಒಂದು ಘಟನೆ, ಸೌಜನ್ಯ ಜೊತೆ ಆಗಿರುವಂತ ಒಂದಿಷ್ಟು ದೌರ್ಜನ್ಯ, ಒಂದಿಷ್ಟು ಕೊಲೆ ಮತ್ತೆ ರಿಓಪನ್ ಆಗುತ್ತಾ? ಹಾಗಾದ್ರೆ ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ಳುತ್ತೆ? ಸೊ ಆರೋಪಿಗಳಿಗೆ ಈಗಲಾದ್ರೂ ಕೂಡ ಒಂದ್ ಕಡೆ ಶಿಕ್ಷೆ ಆಗುತ್ತಾ, ಏನ್ ಕತೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಯಾಕೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ನೋಡಿ, ಈಗ ಅರ್ಜಿ ಒಂದ್ ಕಡೆ ಸಲ್ಲಿಸೋದಕ್ಕೆ ಮುಂದಾಗಿರುವಂತ ಒಂದು ಕಡೆ ಕುಟುಂಬ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ ಸುಪ್ರೀಂ ಕೋರ್ಟ್ ಅರ್ಜಿ ಸಲ್ಲಿಸುವಲ್ಲಿ ಯಾಕೆ ವಿಳಂಬವನ್ನ ಮಾಡಿದ್ರು, ಈ ಕುಟುಂಬ ಯಾಕೆ ವಿಳಂಬ ಆಯಿತು ಅನ್ನುವಂಥ ಪ್ರಶ್ನೆ. ನೋಡಿ ಮೊದಲಿಗೆ ಇದೇ ಕುಟುಂಬದ ಮೇಲೆ ನೋಡಿ ನಿಮಗೆ ನ್ಯಾಯ ಬೇಕು ಅಂತಂದಾಗ ಸಹಜವಾಗಿ ಹೈಕೋರ್ಟ್ನಲ್ಲೂ ಆಗಲಿಲ್ಲ ಅಂತಂದ್ರೆ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗಿತ್ತು, ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗಲಿಲ್ಲ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳನ್ನ ಆ ಕುಟುಂಬದ ಮೇಲೆ ಸಾಕಷ್ಟು ಜನ ಹಾಕುವಂತ ಕೆಲಸವನ್ನ ಮಾಡಿದ್ರು. ಅಂತಂದ್ರೆ ಒಂದು ವರ್ಗದವರು. ಸೊ ಯಾಕೆ ಇವ್ರು ನೋಡಿ ಬೇಕಂತಾನೆ ಈ ರೀತಿಯಾಗಿ ಇದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಒಂದಿಷ್ಟು ಹಂಗೆ ಹಿಂಗೆ ಅನ್ನುವಂಥ
ಮಾತುಗಳು. ಮತ್ತೊಂದು ಕಡೆ ನೋಡಿ ಮನೆ ಯಾವ ರೀತಿಯಾಗಿ ಕಟ್ಟಿದ್ದಾರೆ ಅವರು, ಸೌಜನ್ಯ ಅವರ ತಾಯಿ, ನೋಡಿ ಕುಟುಂಬ ಹೆಂಗಿತ್ತು. ಸೊ ಮೊದಲಿಗೆ ಸೊ ಈ ಬೇರೆ ಮನೆ ಇತ್ತು, ಈಗ ನೋಡಿ ಎಷ್ಟು ಅದ್ಭುತವಾಗಿ ಮನೆ ಕಟ್ಟಿದ್ದಾರೆ. ಸೊ ಸೌಜನ್ಯ ಹೆಸರು ಹೇಳ್ಬಿಟ್ಟು ಒಂದಿಷ್ಟು ದುಡ್ಡನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಪರ ವಿರೋಧ ಒಂದಿಷ್ಟು ಚರ್ಚೆಗಳು ಆಗ್ತಾ ಇತ್ತು. ಸೊ ಒಂದಿಷ್ಟು ಕುಟುಂಬವು ಕೂಡ ನಿರ್ಧಾರವನ್ನು ಮಾಡುತ್ತೆ. ಈಗ ನಾವು ಸುಪ್ರೀಂ ಕೋರ್ಟ್ ಹೋಗಲೇಬೇಕಾಗಿರುವಂಥದ್ದು. ಒಂದು ಕಡೆ ಸುಪ್ರೀಂ ಕೋರ್ಟ್ಗೆ ಹೋಗಲಿಲ್ಲ ಅಂತಂದರೆ ನಮಗೆ ನ್ಯಾಯ ಸಿಗೋದಿಲ್ಲ. ಈ ಎಲ್ಲ ಎಷ್ಟೋ ಜನ ಮಾತಾಡ್ತಾ ಇದ್ದಾರಲ್ಲ, ಹಿಂಗೆ ಮಾಡಿದ್ದಾರೆ, ಹಂಗೆ ಮಾಡಿದ್ದಾರೆ, ಒಂದಿಷ್ಟು ದುಡ್ಡು ತೊಗೊಂಡಿದ್ದಾರೆ, ಇದೆಲ್ಲವೂ ಕೂಡ ಒಂದು ಕಡೆ ಮುಚ್ಚಬೇಕು ಅಂತಂದರೆ ನಾವು ಏನು ಮಾಡಬೇಕಾಗಿದೆ? ಸುಪ್ರೀಂ ಕೋರ್ಟ್ ಹೋಗಲೇಬೇಕಾಗಿರುವಂಥದ್ದು. ಸುಪ್ರೀಂ ಕೋರ್ಟ್ ಕದ ತಟ್ಟಲೇಬೇಕಾಗಿದೆ. ಸೌಜನ್ಯ ಕೇಸ್ ಮತ್ತೆ ಓಪನ್ ಆಗಲೇಬೇಕಾಗಿದೆ. ಸೌಜನ್ಯಗೆ ನ್ಯಾಯ ಮಾತ್ರ ಅಲ್ಲ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದ್ರೆ ಧರ್ಮಸ್ಥಳದಲ್ಲಿ ಇಷ್ಟೆಲ್ಲವೂ ಕೂಡ ಅನಾಹುತ ಆಗಿದೆಯಾ ಅಥವಾ ಇಲ್ವಾ, ಈ ರೀತಿಯಾದಂಥ ಅಂದ್ರೆ ಯಾರೇ ಮೇಲೆ ಒಂದಿಷ್ಟು ಆರೋಪಗಳು ಬಂದರೂ ಕೂಡ ಅವ್ರ ಮೇಲೆ ಇವ್ರ ಮೇಲೆ ಒಂದಿಷ್ಟು ಆರೋಪಗಳು ಬರೋದಕ್ಕೆ ಆರಂಭ ಆಗುತ್ತೆ. ಸೊ ಮೊದಲನೇದಾಗಿ ಇಲ್ಲ ಹಿಂಗಾಗೋದಿಲ್ಲ ಈ ಕೇಸು, ಬೇರೆ ರೀತಿಯಾಗಿ ಒಂದು ಕಡೆ ಅಲ್ಲಿರುವಂಥ ಡಾಕ್ಟರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಅಥವಾ ಅದರ ಜೊತೆಗೆ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳ ಮೇಲೆ ಅನುಮಾನ ಬರುತ್ತೆ. ಈ ರೀತಿಯಾಗಿ ಒಬ್ಬರ ಮೇಲೆ ಯಾಕಂದ್ರೆ ಈ ID ಕಾರ್ಡ್ ವಿಚಾರ ಅಂತ ಬಂದಾಗ ಆ ಬ್ಯಾಗ್ ಅಲ್ಲಿರುವಂಥ ಪುಸ್ತಕಗಳನ್ನ ಗಮನಿಸ್ತಾ ಹೋದಾಗ, ಯಾಕಂದ್ರೆ ಆ ಶವ ಸಿಕ್ಕಿರುವಂಥ ಪರಿಸ್ಥಿತಿ ಎಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಸೌಜನ್ಯ ಜೊತೆ ಈ ರೀತಿಯಾದಂಥ ಅನ್ಯಾಯ ಆಗಿದೆ, ಯಾಕೆ ಈಗಲೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇತ್ತು. ಈಗ ನೋಡಿ ಆ ಕುಟುಂಬ ಈಗ ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ಕದವನ್ನ ತಟ್ಟಿದೆ. ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಸೌಜನ್ಯ ಕೇಸ್ ಮರು ತನಿಖೆಗೆ ಒತ್ತಾಯಿಸಿರುವಂತಹ ಸಂತೋಷ್ ರಾವ್ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ನೋಡಿ ಈಗ ಯಾರು ಈ ಸಂತೋಷ್ ರಾವ್ ಅಂತ ಗಮನಿಸ್ತಾ ಹೋದ್ರೆ ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿ ಸಲ್ಲಿಸಿರುವಂತಹ ಸಂತೋಷ್ ರಾವ್, ಸೌಜನ್ಯ ಕೇಸ್ನಲ್ಲಿ ಖುಲಾಸೆ ಆಗಿರುವಂತಹ ಸಂತೋಷ್ ರಾವ್. ಇದೇ ಸಂತೋಷ್ ರಾವ್ ಮೇಲೆ ಮೊದಲಿಗೆ ಆರೋಪಗಳು ಬರುತ್ತೆ. ಸೊ ಸಂತೋಷ್ ರಾವೇ ಮಾಡಿದ್ದಾನೆ. ಸೊ ಈ ರೀತಿಯಾಗಿ ಅಂತಂದ್ರೆ ಸರಿಸುಮಾರು 6-7 ವರ್ಷಗಳ ಕಾಲ ಜೈಲು ಅನುಭವಿಸಿ ಬರ್ತಾರೆ. ಅದಾದ ನಂತರ ಸರಿಯಾದಂತಹ ಸಾಕ್ಷಿಗಳು ಸಿಗೋದಿಲ್ಲ ಇವರ ವಿರುದ್ಧ. ಇವರ ಮೇಲೆ ಒಂದಿಷ್ಟು ಖುಲಾಸೆ ಆಗುತ್ತೆ. ಆ ಕೇಸ್ ಖುಲಾಸೆ ಆಗಿ ಹೊರಗಡೆ ಬಂದಿದ್ದಾರೆ. ಸೌಜನ್ಯ ಕೇಸ್ನಲ್ಲಿ ಖುಲಾಸೆ ಆಗಿರುವಂತಹ ಸಂತೋಷ್ ರಾವ್ ಕೂಡ ಈಗ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು, ಅವಳ ಸಾವಿಗೆ ಇನ್ನಾದ್ರೂ ಸಿಗುತ್ತಾ ನ್ಯಾಯ ಅನ್ನುವಂಥದ್ದು ನಿಟ್ಟಿನಲ್ಲಿ ನೋಡಿ ಈಗ ಕುಟುಂಬ ಮತ್ತೆ ಎದ್ದು ಬಿಟ್ಟಿದೆ. ಇದೇ ಸಂತೋಷ್ ರಾವ್ ಒಂದು ಕಡೆ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಸಂತೋಷ್ ರಾವ್ ಒಂದು ಕಡೆ ಗಮನಿಸ್ತಾ ಹೋದ್ರೆ ಈ ಸಂತೋಷ್ ರಾವ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಸಂತೋಷ್ ರಾವ್ ಒಂದು ಗಮನಿಸ್ತಾ ಹೋದಾಗ ಇದೇ ಸೌಜನ್ಯ ಕೇಸ್ನಲ್ಲಿ ಒಂದ್ ಕಡೆ ಜೈಲನ್ನ ಅನುಭವಿಸಿ ಬಂದಿರ್ತಾರೆ. ಸೊ ಹಾಗಾಗಿ ಈ ಸಂತೋಷ್ ರಾವ್ ವಿಚಾರ ಅಂತ ಬಂದಾಗ ಸಂತೋಷ್ ರಾವ್ ಕೂಡ ಇದೀಗ ಕೇಸನ್ನ ಮತ್ತೆ ಮರು ತನಿಖೆ ಆಗಬೇಕು. ಸೊ ಯಾರಿದ್ದಾರೆ ಹಿಂದೆ ಆರೋಪಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದ್ ಕಡೆ ಶಿಕ್ಷೆ ಆಗಬೇಕು ಅಂತ ಸಂತೋಷ್ ರಾವ್ ಕೂಡ ಒಂದಿಷ್ಟು ಈ ಮರು ತನಿಖೆಗೆ ಒತ್ತಾಯ ಕೂಡ ಮಾಡ್ತಾ ಇದ್ದಾರಂತೆ. ನೋಡಿ ಅವರು ಕೂಡ ಒಂದ್ ಕಡೆ ಒತ್ತಾಯ ಮಾಡ್ತಾ ಇರುವಂತದ್ದು. ಸೊ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಷ್ಟು ದಿನಗಳ ಕಾಲ ನಾವು ಅಂತ ಇದ್ದೀವಿ, ಹಿಂಗಾಯಿತು ಹಂಗಾಯಿತು. ಸೊ ಹಾಗಾಗಿ ಸೌಜನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖುಲಾಸೆ ಆಗಿರುವಂತಹ ಸಂತೋಷ್ ರಾವ್ ಕೂಡ ಒಂದು ಕಡೆ ನ್ಯಾಯವನ್ನ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಅವರು ಕೂಡ ಒಂದಿಷ್ಟು ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ರೆಡಿ ಆಗಿದ್ದಾರೆ, ಅವರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ.